Hi, Namaskara. Welcome back to all my YouTube followers. ಇವತ್ತೊಂದು ಖುಷಿ ವಿಷಯ ಏನು ಅಂತಂದ್ರೆ ಜಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು 3 ಮಂತ್ಸ್ಗೆ 2000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್ ಸಚ್ ಅ ಗುಡ್ ರೆಸ್ಪಾನ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ನಿಮ್ಗೆ ಇನ್ಫಾರ್ಮೇಟಿವ್ ಆಗುವಂತ ವಿಡಿಯೋನ ನಾನು ಮಾಡ್ತಾ ಹೋಗ್ತೀನಿ. ಹಬ್ಬ ಇರೋದ್ರಿಂದ ಸ್ವಲ್ಪ ಹೆಲ್ಡ್ ಅಪ್ ಇದ್ದೀನಿ. ಹಬ್ಬ ಮುಗಿದ್ಮೇಲೆ ಖಂಡಿತ ನಿಮ್ಗೆಲ್ಲ ಇಂಟ್ರೆಸ್ಟಿಂಗ್ ಅಂಡ್ ಇನೋವೇಟಿವ್ ಆಗಿರುವಂತ ವ್ಲಾಗ್ಸ್ ನಾನು ಡೈಲಿ ಮಾಡ್ತಾ ಹೋಗ್ತೀನಿ. ಮೊನ್ನೆ ತಾನೇ ನಂದು ಟೆಂಪಲ್ ಸ್ಟೈಲ್ ಅಲ್ಲಿ ವೆಲ್ಡೆಡ್ ಕಲ್ಚ ಯೂಸ್ ಮಾಡಿ ಹೇಗೆ ಡ್ರೇಪ್ ಮಾಡೋದು ಅಂತ ಹಳೇದೊಂದು ವಿಡಿಯೋ ಇದ್ರು ಕೂಡ ಇನ್ನೊಂದು ಹೊಸಾದ್ ಮಾಡಿದೆ. ಅದರಲ್ಲಿ ತುಂಬಾ ಜನ ಮೇಡಮ್ ಇದನ್ನ ಯೂಸ್ ಮಾಡಿ ಪದ್ಮಾಸನ ಹೇಗ್ ಮಾಡೋದು ಅಂತ ಕೇಳ್ತಿದ್ರು. ಜಸ್ಟ್ ಲೆಗ್ ಪ್ಲೇಸ್ಮೆಂಟ್ ಅಷ್ಟೇ ಚೇಂಜ್ ಇರುತ್ತೆ. ಬಟ್ ಇನ್ನೊಮ್ಮೆ ನಿಮ್ಗೆಲ್ಲ ರಿವ್ಯೂ ಆದಂಗಾಗತ್ತೆ, ರಿಯರ್ಸ್ ಮಾಡ್ದಂಗಾಗತ್ತೆ. ಬನ್ನಿ ನೋಡೋಣ ಈ ವೆಲ್ಡೆಡ್ ಕಲ್ಚನ ಯೂಸ್ ಮಾಡಿ ಹೇಗೆ ನೀವು ಪದ್ಮಾಸನ ಸ್ಟೈಲ್ ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ. ಪ್ಲೀಟ್ ಮಾಡಾದ್ಮೇಲೆ ನೋಡಿ, ಸೀದಾ ಪಾರ್ಟ್ ನ ಸೆರಗ್ ಪಾರ್ಟ್ ಇಂದ ಬೇಡ, ಸ್ಟಾರ್ಟಿಂಗ್ ಪಾರ್ಟ್ ಏನು ಸೀರೆ ನಾವು ಟಕ್ ಸ್ಟಾರ್ಟ್ ಮಾಡ್ತೀವೋ ಆ ಪಾರ್ಟ್ ನ ಹಿಂದ್ಗಡೆಯಿಂದ ಶಾಲು ತರ ಹಾಕೋಬೇಕು. ನೋಡಿ, ಈ ಕಂಬಿ ಕೆಳಗಡೆ ಸೀರೆನ ಇಟ್ಕೋಬೇಕು. ಲಾಸ್ಟ್ ಫ್ರಿಲ್ ಏನಿರತ್ತೋ ಒಳಗಡೆ ಭಾಗದ್ದು ಲಾಸ್ಟ್ ಫ್ರಿಲ್ ಅವೆರಡನ್ನು ಸೇರಿಸ್ಕೊಂಡು ಈ ಫ್ರಿಲ್ಸ್ ನ ಸಮ ಮಾಡ್ಕೊಳ್ಳಿ. ಫಸ್ಟ್ ಸಮ ಮಾಡ್ಕೊಂಡು ಇವೆರಡೂ ಫ್ರಿಲ್ಸ್ ನ ಸೇರಿ ಪಿನ್ ಹಾಕೋಬೇಕು. ಇಡೀ ಸೀರೆಗೆ ಇದ್ ನಾವೇನ್ ಇಲ್ಲಿ ಪಿನ್ ಹಾಕ್ತಿವೋ ಅದೊಂದೇ ಪಿನ್ ಹಾಕೋದು. ಹಾಗಾಗಿ ಇದನ್ನ ಲೆವೆಲ್ ನೋಡ್ಕೊಂಡು ಆದಷ್ಟು ಒಳಗಡೆಯಿಂದ ಪಿನ್ ಕಾಣ್ದಿರೋ ಹಾಗೆ ಸೇಫ್ಟಿ ಪಿನ್ ಹಾಕೊಳ್ಳಿ. ಇದೊಂದು ಪಿನ್ ಆದ್ಮೇಲೆ ಮಿಕ್ಕಿದ್ದು ಸ್ಯಾರಿಗೆ ಏನ್ ಪಿನ್ ಹಾಕಿರ್ತೀರೋ ಅದು ಪೂರಾ ತೆಕ್ಕೋಬಹುದು. ಇದರಲ್ಲಿ ನಾವು ಯು ಶೇಪ್ ಹಾಕೊಳ್ಳೋದ್ರಿಂದ ಫ್ರಿಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಜಾಸ್ತಿ ಫ್ರಿಲ್ಸ್ ಬರುತ್ತೆ. ನೋಡಿ, ಲಾಸ್ಟ್ ಫ್ರಿಲ್ಸ್ ಏನಿರುತ್ತೋ ಅದರಲ್ಲಿ ಫಸ್ಟ್ ಈ ಕಾಲ್ನ ವ್ರಾಪ್ ಮಾಡ್ಕೊಳ್ಳಿ. ಒಂದ್ ರೌಂಡ್, ಇನ್ನ ಒಂದ್ ರೌಂಡ್ ಡಬಲ್ ವ್ರಾಪ್ ಮಾಡಾದ್ಮೇಲೆ ಎರಡೂ ವ್ರಾಪ್ ಮತ್ತೆ ಕಾಲ್ನ ಸೇರಿ ಒಂದು ಸೇಫ್ಟಿ ಪಿನ್ ಹಾಕೊಳ್ಳಿ. ಇಷ್ಟಾದ್ಮೇಲೆ ನಿಮ್ಗೆ ಕಾಲ್ ಟೈಟ್ನೆಸ್ ಬರ್ಬೇಕಲ್ಲ, ಅದಕ್ಕೆ ಇಲ್ಲೇನ್ ಹ್ಯಾಂಗ್ ಆಗ್ತಿದ್ಯೋ ಅದೆಲ್ಲ ಫ್ರಿಲ್ಸ್ ನ ಟ್ವಿಸ್ಟ್ ಮಾಡ್ಕೋತಾ ನೋಡಿ, ಮಂಡಿ ಹಿಂದ್ಗಡೆವರೆಗೂ ಟೈಟ್ ಮಾಡ್ಕೋಬೇಕು, ಇಲ್ಲಾರ ಕಾಲ್ ನಿಮ್ಗೆ ಲುಕ್ ಬರಲ್ಲ. ಮಂಡಿ ಹಿಂದ್ಗಡೆವರೆಗೂ ಟೈಟ್ ಮಾಡ್ಕೊಂಡು ನೀವೇನ್ ಟ್ವಿಸ್ಟ್ ಮಾಡಿದೀರಾ ಆ ಫ್ರಿಲ್ಸ್ ಮತ್ತೆ ಕಾಲ್ ಸೇರಿ ಒಂದು ಪಿನ್ ಹಾಕೋಬೇಕು. ನೀವು ಟ್ವಿಸ್ಟ್ ಮಾಡಿರೋದು ಬಿಚ್ಕೋದೇ ಇರೋ ತರ. ಕಾಲು ಇದು ನೀವು ಟ್ವಿಸ್ಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಾಲ್ ನಿಮ್ಗೆ ಲುಕ್ಕೇ ಬರಲ್ಲ. ನೋಡಿ, ಈ ತರ ಟೈಟ್ ಫಿನಿಶಿಂಗ್ ಇರ್ಬೇಕು. ಸೇಮ್ ಅದೇ ತರ ಇದ್ ಕಡೆನೂ ಮಾಡ್ಕೊಳ್ಳೋಣ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮ್ಗೆ ಡಬಲ್ ವ್ರಾಪಿಂಗ್ ತೋರಿಸಿದೆ, ಇದರಲ್ಲಿ ನಿಮ್ಗೆ ಸಿಂಗಲ್ ವ್ರಾಪಿಂಗ್ ತೋರಿಸ್ತಿದ್ದೀನಿ. ಸೊ ಎರಡು ಯೂಸ್ಫುಲ್ ಆಗುತ್ತೆ. ಲಾಸ್ಟ್ ಟೈಮ್ ನಿಮ್ ಟೆಂಪಲ್ ಸ್ಟೈಲ್ ಹೇಳ್ಕೊಟ್ಟಿದ್ದೆ, ಇದರಲ್ಲಿ ಈಗ ಪದ್ಮಾಸನ ಮಾಡೋದು ತೋರಿಸ್ಕೊಡ್ತೀನಿ. ಲೆಗ್ ಪ್ಲೇಸ್ಮೆಂಟ್ ಬಿಟ್ರೆ ಬೇರೆ ಏನ್ ಇದ್ರಲ್ಲಿ ಚೇಂಜ್ ಇಲ್ಲ. ನೋಡಿ, ಸಾರಿ, ಎರಡೂ ಫ್ರಿಲ್ ಸೇರಿಸಿ ಪಿನ್ ಹಾಕ್ಬೇಕು. ಎರಡೂ ಫ್ರಿಲ್ ಕಾಲ್ ಜೊತೆ ಸೇರಿ ಫ್ರಿಲ್ ಹಾಕೊಳ್ಳಿ. ಈಗ ಇದೇನ್ ಹ್ಯಾಂಗಿಂಗ್ ಪಾರ್ಟ್ ಇದೆಯೋ ಅದನ್ನ ಆ ಕಾಲಿಗೆ ಮಾಡ್ದಂಗೆ ಇದನ್ನು ಟ್ವಿಸ್ಟ್ ಮಾಡ್ಕೊಂಡು, ಲೂಸ್ ಪಾರ್ಟ್ ಯಾವುದು ಇಲ್ದಂಗೆ ಟ್ವಿಸ್ಟ್ ಮಾಡ್ಕೊಂಡು ಮಂಡಿ ಹಿಂದ್ಗಡೆವರೆಗೂ ಟ್ವಿಸ್ಟ್ ಮಾಡಿ ಸೇಫ್ಟಿ ಪಿನ್ ಹಾಕೊಳ್ಳಿ. ನೀವು ಟ್ವಿಸ್ಟ್ ಮಾಡೋ ಪಾರ್ಟು ಕಾಲು ಸೇರಿ ಪಿನ್ ಹಾಕೋಬೇಕಾಗತ್ತೆ. ಸೊ ಇಷ್ಟು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಕಾಲು ಪದ್ಮಾಸನ ಸ್ಟೈಲ್ ಬರುತ್ತಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಫ್ಲೆಕ್ಸಿಬಲ್ ಇದೆ. ಈಗ ಕಾಲ್ನ ಸೈಡ್ ಗಿಡಿ. ಇದೆಲ್ಲ ಫ್ರಿಲ್ಸ್ ನ ಸೆಂಟರ್ ಇಂದ ನೋಡಿ, ಇಲ್ಲಿ ಏನ್ ವೆಲ್ಡೆಡ್ ಕಲ್ಶದ್ದು ಕಂಬಿ ಬರುತ್ತೋ ಫ್ರಂಟ್ ಕಂಬಿ, ಅಲ್ಲಿಂದ ಎಳೆದು ಒಂದೊಂದೇ ಫ್ರಿಲ್ಸ್ ನ ಜೋಡಿಸ್ಕೋತಾ ಬನ್ನಿ. ನಿಮಗ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಇದು ಯು ಶೇಪ್ ತಗೊಳ್ಳೋದ್ರಿಂದ ತುಂಬಾ ಫ್ರಿಲ್ಸ್ ಬರುತ್ತೆ, ಯಾವ್ದು ಫ್ರಿಲ್ಸ್ ನಿಮ್ಗೆ ವೇಸ್ಟ್ ಆಗೋದಿಲ್ಲ. ಎಷ್ಟು ಕುತ್ತಿಗೆ ಮೇಲೆ ಸಿಗುತ್ತೋ ಅಷ್ಟು ನೋಡ್ಕೊಂಡು ಮಿಕ್ಕಿದನ್ನ ಕೆಳಗಡೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈಗ ಇಲ್ಲಿ ಕುತ್ತಿಗೆ ಹತ್ರ ಸಿಗೋದಿಲ್ಲ, ಸೊ ಇದನ್ನ ಬರೀ ಕೆಳಗಡೆನೆ ನೀವು ಫೋಲ್ಡ್ ಮಾಡ್ಕೊಂಡ್ರೆ ಆಯ್ತು. ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಅಷ್ಟು ಲಾಂಗ್ ವಿಡಿಯೋಸ್ ಇರುತ್ತೆ, ನಾವು ಡೈಲಿ ಮಾಡೋದನ್ನೆಲ್ಲ ಯಾರು ನೋಡ್ತಾರೆ ಅಂತ ಅನ್ಕೊಂಡಿದ್ದೆ.
ಬಟ್ ನಿಜ ಗೊತ್ತಾಯ್ತು, ನಾವ್ ಹೆಂಗೆ ಬೇರೆಯವ್ರ ವ್ಲಾಗ್ಸ್ ನ ಇಂಟ್ರೆಸ್ಟ್ ಆಗಿ ನೋಡ್ತಾರೋ ಹಂಗೆ ಖಂಡಿತ ನಮ್ ವ್ಲಾಗ್ಸ್ನು ಎಲ್ಲರೂ ನೋಡ್ತಾರೆ ಅಂತ. ಹಂಗಾಗಿ ಈಗ ನನ್ ಮಗಳು ಏನ್ ಇಂಟ್ರೆಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ಲು ಯೂಟ್ಯೂಬ್ ವಿಡಿಯೋನ, ಅದನ್ನ ನಾನ್ ಕೂಡ ಅವಳ ಜೊತೆ ಇಂಟ್ರೆಸ್ಟ್ ಆಗಿ ವಿಡಿಯೋ ಮಾಡೋ ತರ ರೂಢಿ ಆಗ್ಬಿಟ್ಟಿದ್ದೀನಿ. ನೋಡಿ, ಸ್ಟಾರ್ಟಿಂಗ್ ನಾಕ್ ಫ್ರಿಲ್ಸ್ ನ ಕತ್ತತ್ರದಿಂದನೇ ಹೇಳ್ಕೋಬೇಕು. ಬರೀ ನೋಡಿ, ಇಲ್ಲಿ ಸಮ ಇಲ್ಲ ಅಂದ್ರೆ ಈಗ್ಲೂ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಸಮಾನೆ ಮಾಡ್ಕೋಬೇಕು. ಫಸ್ಟ್ ಒಂದ್ 4 ಫ್ರಿಲ್ಲು ಕುತ್ತಿಗೆ ಹತ್ರದಿಂದ ಎತ್ಕೊಳ್ಳಿ. ಇದನ್ನ ಸಿಂಪಲ್ ಆಗಿ ಎಲ್ಲಾರು ಮಾಡ್ಕೋಬಹುದು. ಈಗ ನಾವೇನ್ ಡಬಲ್ ಪಾತ್ರೆ ಯೂಸ್ ಮಾಡ್ತೀವಿ, ಅದ್ರಲ್ಲಿ ಅಪ್ಪರ್ ಬಾಡಿ ಎಲ್ಲ ಸೆಪರೇಟ್ ಆಗಿ ಮಾಡ್ಬೇಕಾಗುತ್ತೆ. ಅದು ಸ್ವಲ್ಪ ಕಷ್ಟ, ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಆದ್ರೆ ಇದೇನ್ ನಾನು 2016 ಇಂದ ಹೇಳ್ಕೊಡ್ತಿದ್ನೋ, 2016 ಇಂದ 2023 ಸ್ಟಾರ್ಟಿಂಗ್ ವರ್ಗು ನಾನು ಈ ವೆಲ್ಡೆಡ್ ಕಳ್ಶಲ್ಲೇ ಕ್ಲಾಸಸ್ ತಗೊಂತಾ ಇದ್ದಿದ್ದು. ಅದಾದ್ಮೇಲೆ ಇನ್ನೊಬ್ರ ಹತ್ರ ಹೋಗಿ ನಾನು ಟೆಂಪಲ್ ಸ್ಟೈಲ್ ಮತ್ತೆ ಪದ್ಮಾಸನ ಕಲ್ತಿದ್ದು. ಅದಾದ್ಮೇಲೆ ದರ್ಬಾರ್, ಮಧ್ವನ್ಗಿತಿ ಈ ವೆಲ್ಡೆಡ್ ಕಳ್ಶಲ್ಲೇ ನಾನು 2018 ಲಾಂಚ್ ಮಾಡಿದ್ದೆ. ಬಟ್ ಅವೆರಡು ಪಾತ್ರೆ ಯೂಸ್ ಮಾಡಿ ಮಧ್ವನ್ಗಿತಿ ಮಾಡೋದನ್ನ ನಾನು 24 ಅಲ್ಲಿ ಅಪ್ಗ್ರೇಡ್ ಆದೆ. ಸೊ ನೋಡಿ, ಎಷ್ಟು ಫ್ರಿಲ್ಸ್ ಬರುತ್ತೋ ಅಷ್ಟು ಫ್ರಿಲ್ಸ್ ನ ರಿಟೈನ್ ಮಾಡ್ಕೊಳ್ಳಿ. ಈಗ ಕಾಲ್ನ ಪದ್ಮಾಸನ ಸ್ಟೈಲ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರೂ ಪಾತ್ರೆ ಕಾಲ್ ಸರಿ ಕೂರ್ತಿಲ್ಲ ಅಂದ್ರೆ ಪಾತ್ರೆನ ಸ್ವಲ್ಪ ಹಿಂದೆ ಮಾಡ್ಕೋಬಹುದು. ಪದ್ಮಾಸನ ಸ್ಟೈಲ್ ಕಂಫರ್ಟಬ್ಲಿ ಹಾಕೊಂಡಾದ್ಮೇಲೆ ಇದು ಎಕ್ಸ್ಟ್ರಾ ಫ್ರಿಲ್ಸ್ ನಿಮ್ಗೆ ಏನ್ ಮಾಡ್ಬೇಕು, ಇಲ್ಲಿ ಪೀಠ ಮೇಲೆ ಏನು ಪಂಚೆ ಹಾಸ್ಕೊಂಡಿರ್ತೀರಲ್ಲ, ಆ ಪಂಚೆ ಮೇಲೆ ಆ ಫ್ರಿಲ್ಸ್ ತುಂಬಾ ಕ್ಲಮ್ಸಿಯಾಗಿ ಕಾಣಿಸ್ಬಾರ್ದು ಅಂತ ಹೇಳಿ ನೀಟಾಗಿ ಹರಡ್ಬಿಟ್ಟು ಒಂದ್ ಆ ಪಂಚೆ ಜೊತೆ ಸೇರಿ ಪಿನ್ ಹಾಕ್ತಾ ಇದೀವಿ. ಈಗ ಕಾಲು ಅದೇ ಪೊಸಿಷನ್ ಇರ್ಬೇಕಾದ್ರೆ ಸೂಜಿ ದಾರ ತಗೊಂಡು ಹೊಲ್ಕೋಬೇಕು. ಹೇಗೆ ಹೊಲ್ಕೋಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಯಾವ್ದೇ ತರ ಗಂಟ್ ಹಾಕೋಬೇಡಿ, ಈ ತರ ಓಪನ್ ದಾರ ತಗೊಳ್ಳಿ. ಫಸ್ಟ್ ಕೆಳಗಡೆ ಕಾಲ್ಗೆ ಎಂಟ್ರಿ ತಗೊಳ್ಳಿ. ಈಗ ಮೇಲ್ಗಡೆ ಕಾಲಿಂದ ಎಕ್ಸಿಟ್ ತಗೊಳ್ಳಿ. ಮೊನ್ನೆ ಟೆಂಪಲ್ ಸ್ಟೈಲ್ಗೆ ತುಂಬಾ ಜನ ನಂಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರು, ಮೇಡಮ್ ನಿಮ್ದು ಹಳೆ ವಿಡಿಯೋ ಇದ್ರು ಕೂಡ ಇದು ತುಂಬಾ ಹೆಲ್ಪ್ ಆಯ್ತು ಮೇಡಮ್, ಥ್ಯಾಂಕ್ ಯು ಅಂತ. ಖಂಡಿತ ಖುಷಿ ಆಗುತ್ತೆ ಆತರ ಎಲ್ಲ ಕಾಲ್ಸ್ ಮೆಸೇಜಸ್ ಬಂದಾಗ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಖಂಡಿತ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ನಂಗೆ ಟೈಮ್ ಸಿಗತ್ತೆ, ಅವಾಗ ನಿಮಗ್ ಮಾಡ್ತಾ ಹೋಗ್ತೀನಿ. ಸಿಸರ್ ಕೊಡಿ ಕಂದ, ಸಿಸರ್ ಎತ್ಕೋತೀನಿ. ಸೊ ಇಷ್ಟ ಮಾಡೋದ್ರಿಂದ ನಿಮ್ಗೆ ಲೋಯರ್ ಪಾರ್ಟ್ ಈಸಿಯಾಗಿ ಪದ್ಮಾಸನ ಹೇಗ್ ಮಾಡ್ಕೊಂಡೆ ಅಂತ ತೋರಿಸ್ತೆ ಅಲ್ವಾ. ಈಗ ಹ್ಯಾಂಡ್ಸ್, ಲಾಸ್ಟ್ ಟೈಮ್ ಟೆಂಪಲ್ ಸ್ಟೈಲ್ ಆಲ್ರೆಡಿ ತೋರಿಸಿರೋಗೆ ನಾವು ಕೈಗೆ ಒಂದು ವೇಸ್ಟ್ ಬ್ಲೌಸ್ ಪೀಸ್ ಹಾಕೊಂಡು ಸ್ಟಿಚ್ ಮಾಡಿ ಈ ತರ ಟೈಲ್ ಪಾರ್ಟ್ ನ ಬಿಟ್ಕೊಂಡಿರ್ಬೇಕು. ಇದನ್ನ ಏನ್ ನಾವು ವೆಲ್ಡ್ ಮಾಡಿಸಿದೀವಿ ಅದ್ರ ಮೇಲ್ಗಡೆ ಇಟ್ಟು ಪಿನ್ ಹಾಕ್ಬೇಕಾಗತ್ತೆ ಟೈಟ್ ಆಗಿ ಎಳೆದು. ನೋಡಿ, ಇದೇನ್ ಲೇಯರ್ ಕ್ಲಾತ್ ತಗೊಂಡಿದೀವೋ ಅದು ಮತ್ತೆ ಕೈ ಪಾರ್ಟ್ ಎರಡೂ ಸೇರಿಸಿ ಪಿನ್ ಹಾಕಿದ್ರೆ ಸಾಕು, ಆರಾಮಾಗಿ ಕೈ ಇಂಟ್ಯಾಕ್ಟ್ ಆಗಿ ಅದ್ರ ಜಾಗದಲ್ಲಿ ಕೂತ್ಬಿಡುತ್ತೆ. ಈ ವೆಲ್ಡೆಡ್ ಕಲಶ ಮಾಡಿಸ್ಬೇಕಾದ್ರೆ ನೋಡಿ, ನಾನು ಇಲ್ಲೊಂದು ಕಂಬಿ ಮಾಡಿಸಿರೋ ಉದ್ದೇಶನೇ ಕೈ ನಿಲ್ಲಿ ಅಂತ ಹೇಳಿ, ಮತ್ತೆ ಇಲ್ಲೂ ಒಂದು ರಿಂಗ್ ಕೊಟ್ಟಿರೋದು ಬಂದು ನಿಮ್ಗೆ ಹಾರ ಏನಾದ್ರು ಹಾಕೊಳ್ಳಿಕ್ ಯೂಸ್ ಆಗುತ್ತಂತ. ಈ ರಿಂಗ್ ಬಂದು ಕೈ ಈಚೆಗೆ ಜರಗದೆ ಇರ್ಲಿ ಅಂತ ಹೇಳಿ. ನೋಡಿ, ಈ ರಿಂಗ್ಸ್ ಎಲ್ಲ ಕೊಟ್ಟಿದೀವಲ್ಲ ಅದು ನಿಮ್ಗೆ ತುಂಬಾ ಯೂಸ್ಫುಲ್ ಇರುತ್ತೆ. ಸೊ ಆ ಕೈನ ಫಿಕ್ಸ್ ಮಾಡ್ದಂಗೆ ನೋಡಿ, ಈ ಟೈಲ್ ಪಾರ್ಟ್ ನ ಈ ಕಂಬಿ ಮೇಲೆ ಇಟ್ಟು ಟೈಟ್ ಆಗಿ ಎಳೆದು ಟೈಲ್ ಪಾರ್ಟ್ ಮತ್ತೆ ಕೈ ಎರಡು ಸೇರಿಸಿ ಪಿನ್ ಹಾಕಿದ್ರೆ ಆಯ್ತು. ಈ ಕಂಬಿ ಸಪೋರ್ಟ್ ಏನಿದೆ ಅದು ನಿಮ್ಗೆ ಮ್ಯಾಜಿಕ್ ತರ ಕೈ ನಿಲ್ಲುತ್ತೆ. ನನಗ್ ನೆನ್ಪಿದ್ದಂಗೆ ಮೊದ್ಲೆಲ್ಲ ಕೈ ಹಾಕ್ಬೇಕು ಅಂದ್ರೆ ಇಡೀ ರಾತ್ರಿ ಕೈ ಹಿಂಗ್ ಹೋಗೋದು, ಮೇಲೆ ಕೆಳಗೆ ಎಲ್ಲ ತುಂಬಾ ಹಿಂಸೆ ಕೊಡ್ತಿತ್ತು. ಅವಾಗ ಹುಟ್ಟಿದಂತ ಐಡಿಯಾ ಇದು ವೆಲ್ಡೆಡ್ ಕಲಶ. ಆಕ್ಚುಲಿ ಫಸ್ಟ್ ಇಯರ್ ನ ವೆಲ್ಡೆಡ್ ಕಲಶ ಯೂಸ್ ಮಾಡಿದಾಗ ಬರೀ ಹಿಂದ್ಗಡೆ ಟಿ ಶೇಪ್ ಮಾತ್ರ ಕೊಟ್ಟಿದ್ದು, ಆಮೇಲೆ ಕೈಗೆ ಸಪೋರ್ಟ್ ಇರ್ಲಿ ಅಂತ ಈ ಕಂಬಿ ಕೂಡ ಕೊಟ್ಟಿದ್ದು. ಈ ಕಂಬಿ ಮಾಡಿಸಿದಾಗ ಅದು ಅಡ್ಡ ಕಾಣಿಸುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಸೆರಗ್ ಹಾಕಿದ್ಮೇಲೆ ಅದು ಕಾಣಿಸ್ತಾ ಇಲ್ಲ. ಅದಲ್ಲದೆ ಕೈನ ನಾವು ತುಂಬಾ ಈಸಿಯಾಗಿ ಪ್ಲೇಸ್ ಮಾಡ್ಬೋದು, ಹಾಗಾಗಿ ಅದನ್ನ ಮ್ಯಾಜಿಕ್ ಸ್ಟಿಕ್ ಅಂತ ಕೂಡ ಕರಿತೀವಿ. ಇಷ್ಟೆಲ್ಲ ಆದ್ಮೇಲೆ ನೀವು ಹಿಂದೆಗಡೆಯಿಂದ ಸೆರಗ್ನ ತಗೋಬೇಕು. ನೋಡಿ, ಇಲ್ಲಿ ನಾನು ಸೆರಗ್ನ ಹಾಕಕ್ಕೂ ಮುಂಚೆ ಅದಕ್ಕೆ ಹಾಕಿರೋ ಪಿನ್ಗಳು ತೆಕ್ಕೋತಾ ಇದ್ದೀನಿ ಹಿಂದೆಗಡೆಯಿಂದ. ಲಾಸ್ಟ್ ಟೈಮ್ ಟೆಂಪಲ್ ಸ್ಟೈಲ್ ಅಲ್ಲಿ ನಿಮಗೆ ತೋರಿಸಿದೀನಿ. ಇಲ್ಲಿಗೆ ನೀವೊಂದು 6 ಇಂಚ್ to 8 ಇಂಚ್ ಆ ಮೆಜರ್ಮೆಂಟ್ ಅಲ್ಲಿ ಒಂದು ಕೋಲ್ನ ಕಟ್ಕೊಂಡು ಅದಕ್ಕೆ ಒಂದು ಬ್ಲೌಸ್ ಪೀಸ್ ನ ರೆಕ್ಟಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡಿ ಅದನ್ನ ಈ ಕೋಲ್ ಮೇಲೆ ಹಾಕಿ ಒಂದ್ ಪಿನ್ ಇಂದ ಈ ಸ್ಟಫಿಂಗ್ ನ ವ್ರಾಪ್ ಮಾಡ್ತಿದೀವಿ. ಇದು ನಿಮ್ಗೆ ಎದೆ ದಪ್ಪ ಕಾಣಿಸೋದಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಸ್ಟಫಿಂಗ್ ಪಾರ್ಟ್ ಕೊಟ್ಮೇಲೆ ಸೀರೆದು ಬ್ಲೌಸ್ ಏನಿರುತ್ತೋ ಅದನ್ನ ನಿಮ್ ಬಿಂದಿಗೆ ಮೆಜರ್ಮೆಂಟ್ಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ತುಂಬಾ ಲಾಂಗ್ ತಗೋಬೇಡಿ, ಮೇಲ್ಗಡೆ ಚೊಂಬ್ ತುಂಬಾ ಚಿಕ್ಕದಿರೋದ್ರಿಂದ ಇದನ್ನ ನೀವು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಫೋಲ್ಡ್ ಮಾಡಾದ್ಮೇಲೆ ಈ ಮೈನ್ ಕೈ ಏನಿರುತ್ತೋ ಅದ್ರ ಸುತ್ತ ನೀವು ಈ ಸ್ಟಫಿಂಗ್ ಪಾರ್ಟ್ ಕವರ್ ಆಗೋ ತರ ಹಿಂದೆಗಡೆಗೆ
ಟವಲ್ ವ್ರಾಪ್ ಮಾಡ್ಕೋತೀವಲ್ಲ ಆ ತರ ವ್ರಾಪ್ ಮಾಡಿ ಒಂದು ಸೇಫ್ಟಿ ಪಿನ್ ಹಾಕೊಳ್ಳಿ. ತುಂಬಾ ಟೈಟ್ ಆಗಿ ಎಳೆದ್ ಪಿನ್ ಹಾಕ್ಬೇಡಿ, ಲೂಸ್ ಆಗಿ ಹಾಕೊಳ್ಳಿ. ಯಾಕಂದ್ರೆ ಅಲ್ಲಿ ಟೈಟ್ ಆಗಿ ಹಾಕ್ಬಿಟ್ರೆ ನಿಮ್ಗೆ ಸ್ಲೀವ್ಸ್ ಹತ್ರ ಶೇಪ್ ಕೊಡೋದಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಬ್ಲೌಸ್ ಕವರ್ ಮಾಡ್ತಾ ನೋಡಿ, ಈ ಸ್ಲೀವ್ಸ್ ಹತ್ರ ನೀವು ಕೈ ಎತ್ತಿ ಸ್ಲೀವ್ಸ್ಗೆ ಶೇಪ್ ಕೊಟ್ಕೋಬೇಕು. ಹಿಂದೆ ಬಟ್ಟೆ ಮುಂದೆ ಬಟ್ಟೆನ ಹಿಡಿದು ಹಿಂದ್ಗಡೆಯಿಂದ ಒಂದು ಸೇಫ್ಟಿ ಪಿನ್ ಹಾಕ್ತೀನಿ. ಇಲ್ಲಿ ನೀವು ಕೈನ ಸೇರಿಸಿ ಪಿನ್ ಹಾಕೋ ಅವಶ್ಯಕತೆ ಇಲ್ಲ, ಬರೀ 2 ಲೇಯರ್ಸ್ ಆಫ್ ಕ್ಲಾತ್ ಏನಿದೆಯೋ ಅದಕ್ಕೆ ಮಾತ್ರ ಪಿನ್ ಹಾಕಿದ್ರೆ ಸಾಕಾಗತ್ತೆ. ಇದು ಆಕ್ಚುಲಿ ಸ್ವಲ್ಪ ಟ್ರಿಕ್ಕಿನೇ ಇದೆ, ಬಟ್ ಹಿಂದೆಗಡೆ ಬ್ಲೌಸ್ ಪೀಸ್ ಏನ್ ನೀವು ಹಾಕ್ತಿರೋ ಅದನ್ನ ಸ್ವಲ್ಪ ಲೂಸ್ ಆಗಿ ಹಾಕೊಳ್ಳಿ. ಆವಾಗ ನಿಮ್ಗೆ ಬಟ್ಟೆ ಇಲ್ಲಿ ಲೂಸ್ ಆಗಿ ಸಿಕ್ಕಿ ನೀವು ಪಿನ್ ಹಾಕೋಬಹುದು. ನೀವು ಹಿಂದೆಗಡೆ ಏನಾದ್ರು ಟೈಟ್ ಆಗಿ ಹಾಕ್ಬಿಟ್ಟಿದ್ರೆ ನಿಮ್ಗೆ ಸ್ಲೀವ್ಸ್ ಹತ್ರ ಶೇಪ್ ಕೊಡೋದು ಕಷ್ಟ ಆಗತ್ತೆ. ಅದೇ ತರ ಈಗ ಇತ್ ಕಡೆನೂ ಸ್ಲೀವ್ಸ್ಗೆ ಶೇಪ್ ಕೊಟ್ಕೊಳ್ಳೋಣ. ಆಕ್ಚುಲಿ ಇವತ್ತು ಎಲ್ಲ ಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ ನ ಮಾಡಿ ಇದೊಂದನ್ನ ನಿಮ್ಗಳಿಗೆ ವಿಡಿಯೋ ಮಾಡೋಣ ಅಂತ ಪೆಂಡಿಂಗ್ ಇಟ್ಕೊಂಡಿದೀವಿ. ಆಂಬಿಯನ್ಸ್ ಫುಲ್ ವಿಡಿಯೋ ನಾನು ಬ್ಲಾಗ್ಸ್ ಅಲ್ಲಿ ಇವತ್ತು ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ಒಂದು 20 ಮೇಲೆ ಸ್ಯಾರಿ ಡ್ರೇಪ್ ಮಾಡಿದೀವಿ ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು. ಆಗ್ಲೇ ನಮ್ಗೆಲ್ಲ ಬೇಜಾರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವತ್ತು ಕೈಕಾಲ್ ಹೊಲಿಯೋ ಟೀಮ್ ಅವ್ರಿಗೆ ರಜಾ ಕೊಟ್ಟಿದೆ, ಹಾಗಾಗಿ ಮಿಕ್ಕಿದವ್ರಿಗೆಲ್ಲ ಫೀಲ್ ಆಗ್ತಿತ್ತು, ಅಯ್ಯೋ ಗುರುವಾರದಿಂದ ನಮ್ಗೆ ಎಷ್ಟು ಬೋರ್ ಆಗುತ್ತೆ ಅಂತ. ಸೊ ಈ ತರ ಮಾಡಾದ್ಮೇಲೆ ಇಲ್ಲೇನ್ ಎಕ್ಸ್ಟ್ರಾ ಕ್ಲಾತ್ ಇರುತ್ತೋ ಅದನ್ನ ಕುತ್ತಿಗೆ ಹತ್ರ ಟೈಟ್ ಮಾಡ್ಕೊಂಡು ಶೇಪ್ ಕೊಟ್ಕೊಳ್ಳಿ. ಈಗ ನೀವು ಹಿಂದ್ಗಡೆ ಏನು ಲೂಸ್ ಆಗಿ ಪಿನ್ ಹಾಕೊಂಡಿದ್ರೋ ಅದನ್ನ ಟೈಟ್ ಆಗಿ ಶೇಪ್ ಕೊಟ್ಕೊಂಡು ಪಿನ್ ಹಾಕೋಬಹುದು. ಮೊದ್ಲೇ ನೀವು ಟೈಟ್ ಆಗಿ ಹಾಕ್ಬಿಟ್ರೆ ನಿಮಗೆ ಏನಾಗತ್ತೆ, ಸ್ಲೀವ್ಸ್ ಹತ್ರ ವ್ರಾಪ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಮತ್ತೆ ಈಗ ನೋಡಿ, ಇಲ್ಲೇನ್ ಪಾರ್ಟ್ ಇರುತ್ತೋ ಅದನ್ನ ಹಿಂದಕ್ಕೆ ಎಳೆದು ಮೊದ್ಲೇ ಬ್ಲೌಸ್ ಪೀಸ್ ನ ಟೈಟ್ ಆಗಿ ವ್ರಾಪ್ ಮಾಡಿದ್ರಲ್ಲ ಆ ಪಾರ್ಟ್ಗೆ ಸೆಕ್ಯೂರ್ ಮಾಡಿ ಇನ್ನೊಂದು ಪಿನ್ ಹಾಕ್ಬೇಕಾಗತ್ತೆ. ಇಷ್ಟು ಮಾಡೋದ್ರಿಂದ ನಿಮಗೆ ಮೇಲ್ಗಡೆ ಕಳ್ಸಕ್ಕೆ ನೀಟಾಗಿ ಬ್ಲೌಸ್ ಹಾಕಿದ ತರ ಶೇಪ್ ಬರುತ್ತೆ. ಹಬ್ಬ ಹತ್ರ ಬರ್ತಿದೆ. ನಿನ್ನೆಯಿಂದ ನಂಗೆ ಕಾಲ್ಸ್ ಅಂತೂ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ, ಮೇಡಮ್ ಅದಿದ್ಯಾ ಇದಿದ್ಯಾ ಅಂತ. ನನ್ಗೂ ಅರ್ಥ ಆಗತ್ತೆ, ಪಾಪ ಮನೇಲಿರೋ ಲೇಡೀಸ್ ಆದ್ರೆ ಸ್ವಲ್ಪ ಮೊದ್ಲೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ವರ್ಕಿಂಗ್ ಲೇಡೀಸ್ಗಾದ್ರೆ ಟೈಮ್ ಸಿಗೋದಿಲ್ಲ, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ ಅಂತ. ಬಟ್ ನಮ್ದು ತುಂಬಾ ಕಮಿಟೆಡ್ ಇರೋದ್ರಿಂದ ಹೆಕ್ಟಿಕ್ ಆಗ್ಬಿಟ್ಟಿದೆ, ಸೊ ನನ್ಗೂ ಆಗ್ತಾ ಇಲ್ಲ. ಆದ್ರೂ ತೀರಾ ರಿಕ್ವೆಸ್ಟ್ ಮಾಡಿದಾಗ ಆಯ್ತು ಬನ್ನಿ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಅಪ್ಪರ್ ಪಾರ್ಟ್ ಇಷ್ಟು ರೆಡಿ ಮಾಡಾದ್ಮೇಲೆ ಸೆರಗ್ನ ಇಲ್ಲಿಂದ ತಗೋತೀರಾ, ಕೈ ಕೆಳಗಡೆಯಿಂದ ನಾವು ತಗೊಳ್ಳೋ ಹಾಗೆ ಹೆಗ್ಲ ಮೇಲೆ ಸೆರಗ್ ಹಾಕೋತೀರಾ. ತುಂಬಾ ಟೈಟ್ ಆಗಿ ಹೇಳ್ಕೋಬೇಡಿ, ಆದಷ್ಟು ಇಲ್ಲಿ ಸ್ವಲ್ಪ ಲೂಸ್ ಆಗಿ ಬರೋ ಹಾಗೆ ಸೆರಗ್ ಹಾಕೊಂಡು ಹಿಂದೆಗಡೆ ಸೆರಗ್ ನಿಲ್ಲಿಕ್ಕೋಸ್ಕರ ಬ್ಲೌಸ್ ಪೀಸ್ಗೆ ಸೇರಿಸಿ ಒಂದು ರೆಫರೆನ್ಸ್ ಪಿನ್ ಹಾಕೊಳ್ಳಿ. ರೆಫರೆನ್ಸ್ ಪಿನ್ ಹಾಕೊಂಡಾದ್ಮೇಲೆ ಈಗ ಬ್ಲೌಸ್ ಪೀಸ್ನ ನೀವು ಶೇಪ್ ಕೊಟ್ಕೊಂಡು ಇಲ್ಲಿ ಜೋಡಿಸ್ಕೊತಾ ಬನ್ನಿ. ನಿಮ್ಗೆ ಇಲ್ಲಿ ಏನು ಕೋಲ್ದು ನಾವು ಟಿಪ್ ಇದೆಯೋ ಅಲ್ಲಿಗೆ ಫಸ್ಟ್ ಸೂಜಿ ದಾರದಲ್ಲಿ ಒಂದು ಹೊಲ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ನಿಮ್ಗೆ ಗ್ರಿಪ್ ಸಿಗೋದಿಲ್ಲ. ಅಲ್ಲಿಗೆ ಫಸ್ಟ್ ಹೊಲಿತಾ ಇದ್ದೀನಿ. ಸೀರೆನ ಮತ್ತೆ ಬ್ಲೌಸ್ನ ಸೇರಿಸಿ ಹೊಲ್ಕೊಳ್ಳಿ. ನಿಮ್ಗೆ ಗ್ರಿಪ್ ಕ್ರಿಯೇಟ್ ಆದ್ರೆ ಮಿಕ್ಕಿದನ್ನ ನೀವು ಹೇಳ್ಕೊಳಕ್ ಸರಿ ಹೋಗುತ್ತೆ. ತುಂಬಾ ಬ್ಯುಸಿ ಇದ್ದಾಗ ಯಾವಾಗ ಫ್ರೀ ಸಿಗುತ್ತಪ್ಪ ಅನ್ಸುತ್ತೆ. 1-2 ದಿನ ಫ್ರೀ ಇದ್ರೆ ಅಯ್ಯೋ ಬ್ಯುಸಿ ಆಗಿದ್ದಿದೆ ಎಷ್ಟ್ ಚೆನ್ನಾಗಿತ್ತಲ್ವಾ ಅನ್ಸುತ್ತೆ. ಬಹುಶಃ ಇರೋದನ್ನ ಬಿಟ್ಟು ನಮ್ಗೆ ಇಲ್ದಿರೋದು ಯಾವಾಗ್ಲೂ ಖುಷಿ ಕೊಡತ್ತೆ ಅನ್ಸುತ್ತೆ. ಸೊ ಈಗಾಗ್ಲೇ ನಿನ್ನೆಯಿಂದ ನಮ್ಗೆಲ್ಲ ಬೇಜಾರಾಗ್ತಿದೆ, ಅಯ್ಯೋ ಇಷ್ಟು ಬ್ಯುಸಿ ಇದ್ವಿ, ದಿನ ಎಲ್ಲಾರು ಸಿಗ್ತಾ ಇದ್ವಿ, ನಾಳೆಯಿಂದ ಏನ್ ಮಾಡೋದು ಅಂತ. ಬಟ್ ವಿ ಆಲ್ಸೋ ನೀಡ್ ಅ ಬ್ರೇಕ್, ಅದಕ್ಕೆ ಸುಮ್ಮನೆ ಇದೀನಿ. ನೋಡಿ ಸೆರಗ್ನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಸ್ಪ್ರೆಡ್ ಮಾಡ್ಬೇಕು ಅಂದ್ರೆ ಲೋಯರ್ ಪಾತ್ರೆ ಕಂಠದವರೆಗೂ ಸ್ಪ್ರೆಡ್ ಮಾಡ್ಕೊಂಡು ಇಲ್ಲಿಗೆ ಈಗ ನೀವು ಸೊಂಟದನ್ನ ಶೇಪ್ ಕೊಟ್ಕೊಂಡು ದಾರ ಹಾಕಿ ಕಟ್ಕೋಬೇಕಾಗತ್ತೆ. ಇಲ್ಲೇನು ನೀವು ದಾರ ಹಾಕ್ತಿರೋ ಅಲ್ಲಿಗೆನೆ ಡಾಬ್ನ ಕೂಡ ಹಾಕೋಬೇಕಾಗತ್ತೆ. ಸೊ ಇದಕ್ಕೆ ದಾರ ಕಟ್ಟಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಸೊ ಇಲ್ಲಿ ನೀಟಾಗಿ ನೀವು ಶೇಪ್ ಕೊಟ್ಕೊಂಡು
ಕೆಳಗಡೆ ಪಾತ್ರೆವರೆಗೂ. ಈಗ ಸೊಂಟದ ಹತ್ರ ನೀವು ದಾರ ಕಟ್ಕೋಬೇಕಾಗತ್ತೆ. ನೀವು ಡೈರೆಕ್ಟ್ ಆಗಿ ಡಾಬಲ್ ಕೂಡ ಶೇಪ್ ಕೊಟ್ಕೋಬಹುದು, ಬಟ್ ನನ್ನ ಸಜೆಷನ್ ಒಂದು ದಾರ ಕಟ್ಕೊಂಡು ಆದ್ಮೇಲೆ ನೀವು ಡಾಬ್ ಹಾಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಡಾಬ್ ಹಾಕೊಳ್ಳಿಕ್ಕೆ. ಸೊ ನೀವೇನ್ ಇಲ್ಲಿ ದಾರ ಕಟ್ಟಿರ್ತೀರೋ ಅದೇ ನೇರಕ್ಕೆನೆ ನೀವು ಡಾಬ್ ಹಾಕೋಬೇಕಾಗತ್ತೆ. ಮಿಕ್ಕಿದ ಈಗ ಕೈ ಪೊಸಿಷನ್ ನ ಕರೆಕ್ಟ್ ಆಗಿ ಕೊಟ್ಕೊಂಡು ಏನು ಪಾತ್ರೆ ಕಾಣಿಸ್ತಿದ್ಯೋ ಅಲ್ಲಿ ನೀವು ಟೈಟ್ ಮಾಡ್ಕೋಬೇಕಾಗತ್ತೆ. ದಾರ ಕಟ್ಟದ್ಮೇಲೆನೆ ನೀವ್ ಇದ್ ಮಾಡಕ್ಕಾಗೋದು, ಅದಕ್ಕೂ ಮುಂಚೆ ಮಾಡೋದಿಕ್ಕಾಗೋದಿಲ್ಲ. ನೋಡಿ ಈ ತರ ಮೇಲೆ ಮತ್ತೆ ಕೆಳಗೆ ಗ್ರಿಪ್ ಕ್ರಿಯೇಟ್ ಮಾಡ್ಕೊಂಡು ನೀವು ಫ್ರಿಲ್ಸ್ ನ ಸರಿ ಮಾಡ್ಕೊಂಡ್ರೆ ನಿಮ್ಗೆ ಅಪ್ಪರ್ ಬಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ನಾನು ಈ ಸ್ಟೈಲ್ ನ ಮರ್ತಂಗೆ ಆಗ್ಬಿಟ್ಟಿದೆ, ಯಾಕಂದ್ರೆ ತುಂಬಾ ವರ್ಷದಿಂದ ಇದ್ ಮಾಡ್ತಾ ಇಲ್ಲ. ಈಗ ನೋಡಿ ಇದೊಂದನ್ನ ಇಲ್ಲಿ ಕೊಟ್ಕೊಂಡು ಕೈನ ಇಲ್ಲಿ ಇಟ್ಕೋಬೇಕಾಗತ್ತೆ. ಇದೇನ್ ಫ್ರಿಲ್ಸ್ ಇದೆಯೋ ಅದೇನಾರು ನಿಲ್ಲಿಲ್ಲ ಅಂದ್ರೆ ಅದನ್ನ ಸರಿಗೆ ಇಟ್ಕೊಂಡು ಇಲ್ಲಿ ಕಾಲ್ ಕೆಳಗಡೆಗೆ ಒಂದು ಪಿನ್ನ ಕೂಡ ಹಾಕೋಬಹುದು. ಸೊ ಇಷ್ಟ ಮಾಡೋದ್ರಿಂದ ನಿಮ್ಗೆ ಪದ್ಮಾಸನ ಸ್ಟೈಲ್ ನ ವೆಲ್ಡೆಡ್ ಕಳ್ಸಲ್ಲಿ ಹೇಗ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ರಿ. ಇದಾದ್ಮೇಲೆ ಇದಕ್ಕೆ ಒಡವೆ ಹಾಕೊಂಡು ಮುಖವಾಡ ಇಟ್ರೆ ನಿಮ್ಗೆ ಡೆಕೋರೇಷನ್ ಕಂಪ್ಲೀಟ್ ಆಗುತ್ತೆ. ಇದೇ ತರ ನನ್ನ ಪೇಜ್ ನ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರುವಂತ ವಿಡಿಯೋಸ್ ನ ಡ್ರಾಪ್ ಮಾಡ್ತಾ ಇರ್ತೀನಿ. ಪೇಜ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ಅವಾಗ ನಿಮ್ಗೆ ನನ್ನ ವಿಡಿಯೋಸ್ ಪಾಪ್ ಅಪ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.